ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾವು ಇವತ್ತು ಯುಗಾದಿ ಹಬ್ಬದ ಸ್ಪೆಷಲ್ ಅಂದರೆ ಬೋಟಿ 3 ಬೋಟಿ ಎತ್ಕೊಬಂದಿದ್ರು. ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಕ್ಲೀನ್ ಮಾಡ್ತಾ ಇದ್ದೀರಾ ಆಲ್ರೆಡಿ. ಈ ಸಾರಿ ಜಾಸ್ತಿನೇ, ಹೋದ ಸಾರಿ ಅಂದರೂ 2 ಬೋಟಿ ತಗೊಬಂದು ಕ್ಲೀನ್ ಮಾಡಿದ್ರಿ ನಾವೇ. ತುಂಬಾ ಲೇಟ್ ಆಯಿತು. ಈ ಸಾರಿ ಬೆಳಗ್ಗೆನೇ ತಂದಿದ್ರು. ಬೆಳಗ್ಗೆನೇ ಬೋಟಿನ ಕ್ಲೀನ್ ಮಾಡ್ತಾ ಇದ್ದೀರಿ. ನೋಡಿ ಯಾವ ಥರ ಕ್ಲೀನ್ ಮಾಡೋದು ಅಂತ. ಬೋಟಿನೆಲ್ಲ ಅದು ಸಣ್ಣ ಸಣ್ಣ ಕರ್ಲಿರುತ್ತಲ್ಲ, ಅದನ್ನೆಲ್ಲ ಪರಕೆ ಕಡ್ಡಿ ಹಾಕ್ಕೊಂಡು ಸೈಡ್ಗೆ ಒಂಚೂರು ಹಾಕ್ಬಿಟ್ಟು ತೆಗೆದ್ರೆ ನೀಟಾಗಿ ಒಳಗಡೆ ಇರೋ ಗಲೀಜೆಲ್ಲ ನೀಟಾಗಿ ಬಂದ್ಬಿಡುತ್ತೆ. ನಾವೆಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ ಎಲ್ಲ ಕ್ಲೀನ್ ಮಾಡಿದ್ರಿ. ಎಲ್ಲ ತೋರ್ಸೋಕ್ಕಾಗಿಲ್ಲ, ತುಂಬಾ ಹೊತ್ತು 1 ಅವರ್ 1.5 ಅವರ್ ಹಿಡಿತು. ಅದಕ್ಕೆ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ತೊಳೆಯೋದು ಮಾತ್ರ ಮಾಡೋದು ಅಷ್ಟೇ. ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ, ಯಾಕಂದರೆ ಇಲ್ಲಿ ಊರಿಗೆ ಬಂದಿದ್ದಲ್ಲ, ಅದಕ್ಕೆ ಯಾರು ವೀಡಿಯೋ ಮಾಡೋಕ್ಕೂ ಬರಲ್ಲ. ಮಕ್ಕಳಂತೂ ಆಟ ಆಡ್ಕೊಂಡು ಇದ್ಬಿಟ್ರು. ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ನಾವು ಬೋಟಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ನೋಡಿ ಎಷ್ಟು 3 ಬೋಟಿ 4 kg ಅಷ್ಟು ಆಗಿತ್ತು. ಅಂದರೆ ಜನ ಜಾಸ್ತಿ ಇದ್ವಿ, ಅದಕ್ಕೋಸ್ಕರನೇ 3 ಬೋಟಿ ತಂದಿದ್ರು. ನಮ್ಮ ಭಾವನೆ ತಂದಿದ್ದಿದ್ದು. ಅವ್ರನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಬೋಟಿ ಗೊಜ್ಜಿಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಎಣ್ಣೆ ಹಾಕಿದ್ದೀನಿ. ಒಂಚೂರು ಎಣ್ಣೆ ಹಾಕಿದ್ದೀನಿ, ಜಾಸ್ತಿ ಏನು ಎಣ್ಣೆ ಬೇಕಾಗಿಲ್ಲ. ಎಣ್ಣೆ ಬಿಟ್ಕೊಳ್ಳುತ್ತೆ, ಮಟನ್ ಬೋಟಿ ಎಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಕಿ ಅದಾದಮೇಲೆ ಬೋಟಿನ ಹಾಕ್ಕೊಂಡು ಚೆನ್ನಾಗಿ ಉಪ್ಪು ಖಾರ ಇಲ್ಲ, ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆ. ಎಲ್ಲದಕ್ಕೂ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಎಲ್ಲ 3 ಸ್ಪೂನು ಚಿಕನ್ನು ಮಟನ್ನು ಬೋಟಿ ಗೊಜ್ಜು ಇದೆಲ್ಲ ಮಾಡಬೇಕಾಗಿತ್ತು. ಅದಕ್ಕೆ ಬೆಳ್ಳುಳ್ಳಿ ಎಲ್ಲ ನೆನ್ನೆನೆ ಬಿಡಿಸ್ಕೊಂಬಿಟ್ಟು ಇಟ್ಕೊಂಡಿದ್ರಿ. ಇದಕ್ಕೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ತಿರ್ಕೊಂಡು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಜಾಸ್ತಿನೇ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಎಲ್ಲದಕ್ಕೂ ನೆನ್ನೆನೆ ಬಿಡಿಸಿಕೊಂಡಿದ್ರಿ. ಜಾಸ್ತಿ ಮಾಡೋಣ ಅಂತ ಪ್ಲ್ಯಾನಿಂಗ್ ಇತ್ತು ನಮಗೆ. ಯಾವಾಗೂ ಅಷ್ಟೇ ವರ್ಷ ಬೋಟಿ ಗೊಜ್ಜು ಅಂದರೆ ತುಂಬಾ ಇಷ್ಟ. ನಮ್ಮ ಯಜಮಾನ್ರಂತೂ ತುಂಬ ಇಷ್ಟಪಡ್ತಾರೆ. ಎಲ್ಲರೂ ಅಷ್ಟೇ ಇಷ್ಟಪಡ್ತಾರೆ, ಮಕ್ಕಳು. ಅದಕ್ಕೆ ನಾವು ಕ್ಲೀನ್ ಮಾಡೋಕ್ಕೆಲ್ಲ ಬೇರೆ ಕಡೆ ಎಲ್ಲೂ ಕೊಡೋಕ್ಕೆ ಹೋಗಲ್ಲ. ಯಾರಂದರೆ ಅವರು ಸರಿಯಾಗಿ ಕ್ಲೀನ್ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ. ಅದಕ್ಕೋಸ್ಕರನೇ ನಾವೇ ಕ್ಲೀನ್ ಮಾಡೋದು. ಎಷ್ಟೊತ್ತಾದ್ರೂ ಪರವಾಗಿಲ್ಲ. ನಾನು ಮತ್ತು ನಮ್ಮ ಯಜಮಾನ್ರವರು ಮಾವನ ಮಗಳು ಅವಳಿಗೂ ತುಂಬ ಚೆನ್ನಾಗಿ ಮಾಡ್ತಾಳೆ ಕ್ಲೀನಿಂಗು. ನಾವೇ ಕ್ಲೀನ್ ಮಾಡ್ತೀರಿ. ಬೇರೆಯವ್ರಿಗೆಲ್ಲ ಕೊಟ್ಟರೆ ಚೆನ್ನಾಗಿ ಮಾಡಲ್ಲ ಅಂದ್ಬಿಟ್ಟು ಬೆಳಗ್ಗೆನೇ ತಂದು ನಾನು ಇದಕ್ಕೆ ಹುರ್ಕೊಳಕ್ಕೆ ಮಸಾಲ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಟಮಾಟ ಒಂದು ಸ್ವಲ್ಪ ಶುಂಠಿ ಎಲ್ಲ ಹಾಕ್ಕೊಂಡಿದ್ವಿ. ಯಾಕಂದರೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಫಸ್ಟೇ ನಾನು ಹಾಕ್ಕೊಂಡಿದ್ದೆ. ಅದಕ್ಕೋಸ್ಕರ ಇದಕ್ಕೆ ಬೆಳ್ಳುಳ್ಳಿ ಏನೂ ಹಾಕೋಕ್ಕೋಗಿಲ್ಲ. ಮಟನ್ ಗೊಜ್ಜು ಮತ್ತು ಇದಕ್ಕೆ ಬೋಟಿ ಗೊಜ್ಜಿಗೆ ಇದು ಹುರ್ಕೊತಾ ಇರೋದು. ಚಿಕನ್ ಮಾತ್ರ ನಾನು ಸಪ್ರೇಟಾಗಿ ಫ್ರೈ ಮಾಡ್ಕೊತೀನಿ. ಆಮೇಲೆ 2 ಟೊಮೆಟೊ ಹಾಕ್ಕೋಬೇಕು. ಇದು ಮಸಾಲ ರುಬ್ಕೊಳಕ್ಕೆ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀರಿ. ಮಸಾಲ ಎಲ್ಲ ರುಬ್ಕೊಂಡು ಬೋಟಿ ಗೊಜ್ಜು ಮತ್ತು ಮಟನ್ ಸಾರಿಗೆ ಒಂದೇ ಸಾರಿ
ಮಸಾಲ ಹಾಕ್ಕೊಳಕ್ಕೆ ಗೊಜ್ಜಿಗೆ. ಆಮೇಲೆ ಸಪ್ರೇಟಾಗಿ ಕೊಬ್ಬರಿ ಬೇರೆ ಇಟ್ಕೊಂಡಿದ್ರಿ. ಆಮೇಲೆ ಹಾಗೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕ್ಕೊಂಡು ರುಬ್ಕೊತಾ ಇದ್ದೀರಿ. ಲಾಸ್ಟಲ್ಲಿ ಬೇಕು ಅಂದರೆ ಹಾಕ್ಕೊಬೋದು. ರುಬ್ಬಕ್ಕೆ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲಕ್ಕೆ ಧನಿಯಾ ಪುಡಿ, ಅರಿಶಿಣ ಪುಡಿ ಸ್ವಲ್ಪ ಹಾಕಿದ್ರಿ. ಏನಂದರೆ ಫಸ್ಟೇ ವಿಸಿಲ್ಗೆ ಇಕ್ಕೊಂಡಿದ್ರಿ ಬೋಟಿ, ಮತ್ತು ತುಂಬ ಚೆನ್ನಾಗಿ ಬೇಯಬೇಕದು. ಬೋಟಿನ ಮಾತ್ರ ಒಂದು 8 ವಿಸಿಲ್ಲು 7 ವಿಸಿಲನ್ನು ವಿಸಿಲ್ಗೆ ಇಕ್ಕೋಬೇಕು. ಮಟನ್ನು ಅಷ್ಟೇ ಒಂದು 3 ವಿಸಿಲ್ಲು ಬೆಂದರೆ ಸಾಕು. ಮಟನ್ನು ಅಷ್ಟೇ ವಿಸಿಲ್ಗೆ ಬೇಯಿಸ್ಕೊಂಡಿದ್ರಿ. ಇನ್ನೇನು ಮಸಾಲ ಎಲ್ಲ ಹಾಕ್ಕೊಂಡು ಕುದಿಸ್ಕೊಳೋದಷ್ಟೇ. ಅದಕ್ಕೆ ಎರಡಕ್ಕೂ ಒಂದೇ ಸಾರಿ ಮಸಾಲ ರುಬ್ಕೊತಾ ಇದ್ದೀರಿ. ಇದು ಹಿಂಗೆಲ್ಲ ಫ್ರೈ ಮಾಡಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಬೋಟಿ ಎಲ್ಲ ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ. ಅದಕ್ಕೆ ನೋಡಿ 7 ವಿಸಿಲ್ 8 ವಿಸಿಲ್ ಇಕ್ಕಿದ್ದೆ. ಚೆನ್ನಾಗಿ ಸಖತ್ತಾಗಿ ಬಂದಿತ್ತು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ನಲ್ಲ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿತ್ತು. ಹಾಗೆ ತಿನ್ನೋಕ್ಕೂ ಸೂಪರಾಗಿತ್ತು. ನಮ್ಮ ಮನೆಯಲ್ಲಿ ಮಕ್ಳಿಗಂತೂ ತುಂಬಾ ಇಷ್ಟ. ವರ್ಷವೂ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತೀರಿ. ಆಮೇಲೆ ಮಸಾಲೆ ಎಲ್ಲ ಆರಕ್ಕೆ ಇಕ್ಕಿದ್ರಿ ರುಬ್ಕೊಳೋಣ ಅಂತ. ಆಮೇಲೆ ರುಬ್ಕೊಂಡು ನಮ್ಮ ಚಿಕ್ಕಮ್ಮ ಬಂದರು. ರುಬ್ಕೊಂಡು ಅದಕ್ಕೆ ಒಂಚೂರು ಬೋಟಿ ಗೊಜ್ಜಿಗೇನು ಜಾಸ್ತಿ ಏನು ಮಸಾಲ ರುಬ್ಬಿರೋ ಮಸಾಲ ಏನು ಬೇಡ, ಒಂದು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಕಿದ್ದೆಲ್ಲ ಅವಳು ಮಟನ್ ಸಾರಿಗೆ ಹಾಕಿದ್ಳು. ಮಟನ್ ಸಾರಾದರೆ ಜಾಸ್ತಿ ಸಾರು ಬೇಕು, ಅದಕ್ಕೋಸ್ಕರ ಮಟನ್ಗೆ ಹಾಕಿದ್ಲು. ಬೋಟಿ ಗೊಜ್ಜು ಅಂದರೆ ಅದು ಸ್ವಲ್ಪ ಗೊಜ್ಜಾಗಷ್ಟೇ. ಇನ್ನೇನೆಲ್ಲ ರೆಡಿ ಆಯಿತು ನೋಡಿ. ಎಲ್ಲ ರೆಡಿ ಆಯಿತು, ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಚಿಕನ್ ಫ್ರೈಯು ನಾನು ರೆಡಿ ಮಾಡಿಬಿಟ್ಟೆ. ಅಂದರೆ ಚಿಕನ್ ಫ್ರೈ ಎಲ್ಲರೂ ಮಾಡಿರ್ತಾರೆ, ನಾನು ತುಂಬ ಸಲ ಶೇರ್ ಮಾಡ್ಕೊಂಡಿದ್ದೀನಿ, ಅದಕ್ಕೋಸ್ಕರ ತೋರ್ಸೋಕ್ಕಾಗಿಲ್ಲ. ಹಾಗೆ ಮುದ್ದೆ ಏನು ಮಾಡಿಲ್ಲ. ಮಧ್ಯಾಹ್ನಕ್ಕೆ ದೋಸೆ ಇಟ್ಟಿತ್ತು, ದೋಸೆ ಮಾಡಿ ಅನ್ನ ಮಾಡಿದ್ರೆ ಅಷ್ಟೇ. ಆಮೇಲೆ ಹಾಗೆ ಊಟ ಮಾಡಿದ್ರೆ ಮಧ್ಯಾಹ್ನ. ಆಮೇಲೆ ರಾತ್ರಿ ನನಗೆ ತುಂಬಾ ಟಯರ್ಡ್ ಆಗ್ತಾಯಿತ್ತು. ತುಂಬ ದಿನದಿಂದ ಸುಸ್ತು. ನಮ್ಮ ಯಜಮಾನ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತಲೇ ಆಗ್ತಾನೇ ಇರಲಿಲ್ಲ, ಮಕ್ಳಿಗೆ ರಜಾ ಬಂದಿಲ್ಲ ಅಂತ. ನಾನು ಮಲ್ಕೊಂಬಿಟ್ರೆ ಮತ್ತೆ ಮಕ್ಕಳನ್ನ ಯಾರು ನೋಡೋದು ಅಂತ. ಆಮೇಲೆ ಇಲ್ಲಿಗೆ ಬಂದಿದ್ದಾಗ ಅವರು ನಮ್ಮ ಯಜಮಾನ್ರವರು ಮಾವನ ಅಳಿಯರು, ಆದರೆ ನಮ್ಮ ಚಿಕ್ಕಪ್ಪ, ನಮ್ಮ ಯಜಮಾನ್ರವರು ಮಾವನ ಅಳಿಯನು ಅಂದರೆ ನನಗೆ ಚಿಕ್ಕಪ್ಪ ಆಗಬೇಕು. ಅವರು ಅಳಿಯನೇ ಅಂದರೆ ಇದ್ದಾಳಲ್ಲ, ಅವಳನ್ನ ತೋರಿಸಿರ್ತೀನಿ ವೀಡಿಯೋದಲ್ಲಿ. ನೆನ್ನೆ ಅವರ ಯಜಮಾನ್ರೆ ನಾನೇ ಹಾಕ್ತೀನಕ್ಕ ಎಲ್ಲ ತಗೊಬಂದು ಅಂದ್ಬಿಟ್ಟು ಅವರೇ ಹಾಕ್ತಾರೆ. ಅವರು ನರ್ಸಿಂಗ್ ಮಾಡಿದ್ದಾರೆ, ಅವರೇ ಎಲ್ಲನೂ ತಗೊಬಂದು ಎಲ್ಲ ಅಲ್ಲೇ ಮನೆಯಲ್ಲೇ ಹಾಕಿದ್ರು. ಎಲ್ಲ ಗ್ಲೂಕೋಸ್ ಎಲ್ಲ ಮೆಡಿಷನ್ ಎಲ್ಲ ತಗೊಬಂದು ಹಾಗೆ ಸ್ವಲ್ಪ ಹೊತ್ತು ಹಾಕ್ಕೊಂಡು ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿ ಇನ್ನೇನು ಊಟ ಮಾಡೋಕ್ಕೆಲ್ಲ ಬಿಸಿ ಮಾಡ್ತಾಯಿದ್ರಿ. ಇನ್ನೇನು ಎಲ್ಲರೂ ಊಟ ಮಾಡಬೇಕು. ಇನ್ನೇನು ಎಲ್ಲ ಅಡುಗೆನೂ ಮಾಡಿರೋದೇನು ಶೇರ್ ಮಾಡ್ಕೊಂಡಿಲ್ಲ ನೋಡಿ. ಊಟ ಮಾಡ್ತಾಯಿದ್ದೀರಿ. ಊಟ ಎಲ್ಲ ಮಾಡಿದ್ಮೇಲೆ ಯಾವಾಗೂ ಬರಲ್ಲಲ್ಲ ಊರಿಗೆ, ಅದಕ್ಕೆ ಊಟ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಚೌಕಾಬಾರ ಎಲ್ಲರಿಗೂ ಗೊತ್ತೇ ಇರುತ್ತೆ. ಚೌಕಾಬಾರ ಎಲ್ಲರೂ ಆಡಿರ್ತೀರ. ಯಾರೆಲ್ಲ ಚೌಕಾಬಾರ ಆಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನಾವಂತೂ ತುಂಬಾ ಊರಿಗೆ ಹೋದರೆ ತುಂಬಾ ಎಂಜಾಯ್ ಮಾಡ್ತೀರಿ. ಆಟ ಆಡೋದಾಗಲಿ ಎಲ್ಲನ ಹೋಗೋದಾಗಲಿ. ಈ ಸಾರಿ ಅಂತೂ ಎಲ್ಲೂ ಹೋಗಿಲ್ಲ, ಮನೆಯಲ್ಲೇ ಇದ್ರಿ. ತುಂಬಾ ಬಿಸಿಲಿತ್ತು, ಅದಕ್ಕೋಸ್ಕರನೇ. ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಆಚೆ ಎಲ್ಲ ತುಂಬ ಚೆನ್ನಾಗೈತೆ ಕುತ್ಕೊಳಕ್ಕೆ ನೋಡಿ. ಚೌಕಾಬಾರ ಆಡ್ತಾಯಿದ್ದೀರಿ. ನಾನು ನಮ್ಮ ಯಜಮಾನ್ರು ಅವ್ರ ಮಾವನ ಮಗಳು ಮತ್ತು ಅವ್ರ ಯಜಮಾನ್ರು ನೋಡಿ, ಅವರೇ ಗ್ಲೂಕೋಸ್ ಹಾಕಿದ್ದು. ತುಂಬ ಚೆನ್ನಾಗಿ ಹಾಕಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು ನೋಡಿ. ಇದು ಬ್ರೂನೋ ಅಂತ ಅದ್ರ ಹೆಸರು. ಅವರು ನಮ್ಮ ಯಜಮಾನ್ರವ್ರ ಮಾವನ ಮನೆಯಲ್ಲಿರೋದು. ತುಂಬ ಚೆನ್ನಾಗಿ ಏನು ಹೇಳಿದ್ರೂ ಕೇಳ್ತಾನೆ ಇರುತ್ತೆ. ಎಷ್ಟು ಚೆನ್ನಾಗಿ ಕುತ್ಕೊಳುತ್ತೆ. ಏನಾರ ತಗೋಬಾ ಅಂದ್ರೂ ಎಷ್ಟು ಚೆನ್ನಾಗಿ ತಗೊಬರುತ್ತೆ. ನಾವು ಆಟ ಆಡ್ತಾಯಿದ್ರೆ ಅದು ನಾವು ಊಟ ಮಾಡ್ತಾಯಿದ್ರೂ ಬಂದು ಕುತ್ಕೊಳುತ್ತೆ. ನಾವೇನನ್ನ ಆಟ ಆಡ್ತಾಯಿದ್ರೂ ಪಕ್ಕದಲ್ಲಿ ಬಂದು ಕುತ್ಕೊಳುತ್ತೆ. ಎಷ್ಟು ಬುದ್ಧಿ ಇರುತ್ತೆ ಗೊತ್ತಾ ಮೂಗ್ಜೀವಿಗಳಿಗೆ, ತುಂಬಾ ಬುದ್ಧಿ ಇರುತ್ತೆ. ಹಿಂಗೆ ಖುಷಿಯಾಗಿ ನಾವೆಲ್ಲ ಈ ಥರನೇ ಎಂಜಾಯ್ ಮಾಡಿದ್ರಿ ಫ್ರೆಂಡ್ಸ್. ನೀವೆಲ್ಲ ಊರಿಗೆ ಹೋಗಿ ಇಲ್ಲಾಂದರೆ ನೀವಿರೋ ಜಾಗದಲ್ಲೇ ಯುಗಾದಿ ಹಬ್ಬದಲ್ಲಿ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರಿ, ಯಾವ ಥರ ಎಂಜಾಯ್ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ನಾವು ಮಾತ್ರ ವರ್ಷ ನೋಡಿ ಈ ಥರನೇ ಸಮ್ಮರ್ ಹಾಲಿಡೇಸ್ಗೆ ಮಕ್ಳಿಗೂ ಅಷ್ಟೇ ಹಾಲಿಡೇಸ್ ಇರುತ್ತಲ್ಲ, ಊರಿಗೆ ಹೋಗಿ ಈ ಥರ ಎಂಜಾಯ್ ಮಾಡ್ತೀರಿ. ಮಕ್ಳಿಗೂ ಅಷ್ಟೇ ಊರಿಗೆ ಹೋಗ್ಬೇಕು. ಹಾಗೆ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.